ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತು ಬೆಳಗ್ಗೆ ಹೆಚ್ಚು ಕಡಿಮೆ 5:45ಇಂದನೇ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಹೊರಗಡೆ ಹೋಗೋದಿತ್ತು. ಹಾಗಾಗಿ ಮತ್ತು ನಮ್ಮ ಮನೆಯವರು ಡ್ಯೂಟಿಗೆ ಹೋಗಿದ್ರು. ಹಾಗಾಗಿ ಮಗಳನ್ನ ಸ್ಕೂಲಿಗೆ ಕರ್ಕೊಂಡೋಗೋದು ಕರ್ಕೊಂಬರೋದು ಎಲ್ಲದೂ ನನ್ನದೇ ಆಗಿತ್ತು ಕೆಲಸ. ಹಾಗಾಗಿ ಬೆಳಗ್ಗೆ ಸ್ವಲ್ಪ ಬೇಗ ಎಲ್ಲ ರೆಡಿ ಮಾಡಿಕೊಂಡು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ಬೆಳಗ್ಗೆ ನನ್ನ ದಿನ ಸ್ಟಾರ್ಟ್ ಆಗೋದು ನನ್ನದು ಬಿಸಿನೀರಿಂದನೇ. ಮನೆಯಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಸ್ವಲ್ಪ ಈ ರೀತಿ ಬಿಸಿನೀರು ಕೊಡ್ತೀವಿ, ನಾವು ಕಾಯಿಸಿಟ್ಬಿಡ್ತೀನಿ. ಬಿಸಿನೀರೆಲ್ಲ ರೆಡಿ ಮಾಡಿಕೊಂಡು ಈ ಕಡೆ ಬಾಗಿಲಿಗೆ ರಂಗೋಲಿ ಎಲ್ಲ ಹಾಕ್ಕೊಂಡು ಫಸ್ಟು ನೀರು ಕುಡಿತಾನೆ. ನಾನು ಎದ್ದ ತಕ್ಷಣ ನೀರು ಇಟ್ಬಿಟ್ಟು ಈ ಕೆಲಸನ ಮಾಡ್ಕೊಳ್ತೀನಿ. ಹಾಗಾಗಿ ನೀರು ಕುಡಿತೀನಿ. ನೀರನ್ನು ಸಹ ನಾವು ಅಷ್ಟೇ ಸ್ವಲ್ಪನೇ ಒಂದೊಂದು ಅಂದರೆ ಒಂದೊಂದು ಇದನ್ನು ಸಿಪ್ ತಗೊಂಡು ಕುಡಿಯೋದು. ತುಂಬ ಅರ್ಜೆಂಟಾಗಿ ಕುಡಿಯಲ್ಲ. ಈ ರೀತಿ ಒಂದು 5 ನಿಮಿಷ ನನಗೋಸ್ಕರ ನಾನು ಟೈಮ್ ಕೊಟ್ಕೊಳ್ತೀನಿ. ಕೆಲವೊಂದು ಬದಲಾವಣೆಗಳು ನಮಗೆ ಧನಾತ್ಮಕವಾದ ಬದಲಾವಣೆಗಳು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಇದು ನನಗೆ ಒಳ್ಳೆಯದಾಗಿದೆ. ನನಗೆ ತುಂಬ ಒಳ್ಳೆಯದಂತ ಅನಿಸಿದೆ. ಹಂಗಾಗಿ ಒಂದು 5 ನಿಮಿಷ ನನಗೋಸ್ಕರ ನಾನು ಟೈಮ್ ಕೊಟ್ಕೊಂಡು ಈ ರೀತಿ ನೀರು ಕುಡಿದು ನಾನು ಏನಿದ್ರೂ ಮುಂದಿನ ಕೆಲಸ ಮಾಡೋದು. ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮೊದಲಿಗೆ ಪೂಜೆ ಮುಗಿಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಪೂಜೆಗೆ ರೆಡಿ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೆ. ಇನ್ನು ಅವಳು ಎದ್ದಾಳೋ ಅಷ್ಟೊತ್ತಿಗೆ ನಂದೆಲ್ಲ ಕೆಲಸನೂ ಮುಗಿಬೇಕು. ಯಾಕೆಂದರೆ ಅವಳನ್ನು ಎಬ್ಬರಿಸಿ ಅವಳಿಗೂ ರೆಡಿ ಮಾಡಿ ನಾನೇ ಕರ್ಕೊಂಡು ಹೋಗೋದಿರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ. ಇನ್ನು ತಿಂಡಿ ಇವತ್ತೇನು ಮಾಡೋಣ ಅಂತ ಇಬ್ಬರೇ ಇರೋದ್ರಿಂದ ರಾತ್ರಿ ಹೆಸ್ರುಬೇಳೆ ನೆನೆಸಿದ್ದೆ. ಅದ್ರದ್ದು ದೋಸೆ ಥರ, ಅಂದರೆ ಮಕ್ಳಿಗೆ ಒಂದೇ ಥರ ಕೊಟ್ಟರೆ ಬೇಜಾರು ಮಾಡ್ಕೊತಾರೆ. ಈ ರೀತಿ ನಾವು ಇಬ್ಬರೇ ಇದ್ದಾಗ ಈ ರೀತಿ ಅವಳಿಗೆ ಬೇಜಾರಾಗ್ದಂಗೆ ಏನಾದರೂ ಈ ಥರ ಮಾಡಿಕೊಡ್ತಿರ್ತೀನಿ. ಇನ್ನು ಅದನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಹೆಸ್ರುಬೇಳೆ ನೆನೆಸಿಟ್ಕೊಂಡಿದ್ದೆ. ಬೇಕಾಗಿರೋಂಥ ತರಕಾರಿಗಳ್ನೆಲ್ಲ ನಾನಿಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ಹೆಸ್ರುಬೇಳೆ ನೆನೆಸಿರೋಂಥ ಹೆಸ್ರುಬೇಳೆನ ಈ ರೀತಿ ಚೆನ್ನಾಗಿ ರುಬ್ಕೊಬೇಕು. ನುಣ್ಣಗೆ ರುಬ್ಕೊಂಡು ಅದಕ್ಕೆ ಯಾವ ತರಕಾರಿ ಬೇಕು ಅದನ್ನು ಹಾಕ್ಬಿಟ್ಟು ಅದನ್ನು ದೋಸೆ ಅಂತಂದರೆ ಒಂದು ಚಿಕ್ಕದು ಬಾಣಲಿ ಇಲ್ಲ ಯಾವ್ದಾದ್ರು ಒಂದು ತಳ ದಪ್ಪ ಇರೋದ್ರಲ್ಲಿ ಹಾಕ್ಕೊಂಡ್ರೆ ಅದು ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಈ ಕಡೆ ಪಡ್ಡಂಗೆ ದೊಡ್ಡ ಪಡ್ಡು ಥರ ಆಗುತ್ತೆ ಅಷ್ಟೇ, ಚೆನ್ನಾಗಿರುತ್ತೆ. ನೀವು ಒಂದು ಸಲ ಬೇಕಾದ್ರೆ ಟ್ರೈ ಮಾಡ್ಬೋದು. ಇದು ಆರೋಗ್ಯಕ್ಕೂ ಒಳ್ಳೆಯದಲ್ವ ಹೆಸ್ರುಬೇಳೆ. ಹಂಗಾಗಿ ಅದಕ್ಕೆ ಈ ರೀತಿ ಎಲ್ಲ ತರಕಾರಿನೆಲ್ಲ ಹೆಚ್ಕೊಂಡೆ. ಬೇಕಾಗಿರೋದನ್ನ ಆ ಕಡೆ ರುಬ್ಬಿಟ್ಕೊಂಡಿದ್ದೀನಿ. ಇನ್ನು ತಿಂಡಿ ಎಲ್ಲ ರೆಡಿ ಆಯಿತು. ರೆಡಿ ಆದಮೇಲೆ ಅವಳು ಬಾಕ್ಸಿಗೆ ಹಾಕಿ ತಟ್ಟೆಗೂ ಹಾಕಿ ಅವಳಿಗೆ ಇವತ್ತು ತಲೆ ಸ್ನಾನ ಮಾಡಿಸೋದಿತ್ತು. ಹಂಗಾಗಿ ಅವಳನ್ನ ಮಾಡಿಸೋಣ ಅಂತ ಹೇಳ್ಬಿಟ್ಟು ಮಾಡಿಸಿ ಅವಳನ್ನ ಹೊರಗಡೆ ಈ ರೀತಿ ಬಿಸಿಲಲ್ಲಿ ಸ್ವಲ್ಪ ಹೊತ್ತು ನಿಲ್ಲಿಸಿದ್ದೀನಿ. ಯಾಕೆಂತಂದರೆ ಅದನ್ನು ಕೂದಲು ಬಾಚಿದ್ರೆ ಮತ್ತೆ ಶೀತ ಆಗಿಬಿಡುತ್ತಲ್ವ. ಹಾಗಾಗಿ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಕೂತ್ಕೊಳ್ಳಪ್ಪ ಅಂತ ಹೇಳ್ಬಿಟ್ಟು ಅವಳನ್ನ ಕೂರಿಸಿ ಬಂದೆ. ನಾನು ಹೇಳಿದೆ, ನನ್ನ ಜೀವನದಲ್ಲಿ ಚಿಕ್ಕ ಬದಲಾವಣೆಗಳು ನಮಗೆ ತುಂಬ ಸಹಾಯಕ. ಏಕೆಂತಂದರೆ ನಾವು ಕೆಲವೊಂದು ಕೆಲಸಗಳಿದ್ರಲ್ಲಿ ನಮ್ಮನ್ನು ನಾವು ಮರ್ತೇ ಹೋಗ್ತೀವಿ ಹೆಣ್ಮಕ್ಳು. ಚಿಕ್ಕ ಬದಲಾವಣೆ ಅಂತಂದರೆ ಏನೂ ಇಲ್ಲ. ನಾವು ಬೆಳಗ್ಗೆ ಹೆಂಗಿದ್ರು ಬೇಗ ಎದ್ದೇಳ್ತೀವಿ. ಟೈಮಿಗೆ ಕರೆಕ್ಟಾಗಿ ಸ್ವಲ್ಪ ಕೆಲಸ ಎಲ್ಲ ಮಾಡ್ಕೊಂಬಿಟ್ರೆ ನಮಗೆ ಟೈಮ್ ಕೊಡೋದಕ್ಕೆ ನಮಗೆ ಸಹಾಯ ಆಗುತ್ತೆ. ಯಾಕೆಂತಂದರೆ ನಾವು ಒಂದು 30 ಕ್ರಾಸ್ ಆದಮೇಲೆ ನಮಗೆ ಗೊತ್ತಿಲ್ಲದಂಗೆ ನಮ್ಮ ಬಾಡಿಲಿ ಏನೇನೋ ಚೇಂಜಸ್ ಅಂತ ಆಗ್ತಾನೇ ಇರುತ್ತೆ. ಅದು ನಮಗೂ ಗೊತ್ತಿರಲ್ಲ. ಅದು ದೊಡ್ಡದಾಗಿ ನಮಗೆ ಕಾಣಿಸ್ಕೊಂಡು ನಾವು ಆರೋಗ್ಯ ತಪ್ಪೋದಕ್ಕಿಂತ ಮೊದಲೇ ನಾವೇ ಅದಕ್ಕೆ ನಾವು ಎಚ್ಚೆತ್ಕೊಂಡು ಒಳ್ಳೊಳ್ಳೆ ಆಹಾರ ಪದ್ಧತಿ ಅಂತಂದರೆ ನಮಗೇನು ನಾವು ಇವಾಗಿನಿದೆ ಬೇಕು ಅಂತ ಏನಿಲ್ಲ. ನಾವು ಮೊದಲು ಏನು ತಿಂತಿದ್ವಿ ನಮ್ಮ ಹಿರಿಯರ ಆಹಾರ ಪದ್ಧತಿನ ನಾವು ಅನುಸರಿಸ್ಕೊಂಡು ತುಂಬ ಒಳ್ಳೆಯದು. ನಾವು ಯಾವತ್ತೂ ಬಿಡಬಾರ್ದು. ಹೆಂಗೆ ಅಂತಂದರೆ ಇವಾಗ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ. ಸ್ಕೂಲ್ಗೆ ಹೋದಾಗ ಬೆಳಗ್ಗೆ ತಿಂಡಿ ಮಾಡಿದ್ದಾಗ ಯಾರೂ ಇರೋಲ್ಲ. ಇನ್ನು ಹಸ್ಬೆಂಡು ಹಿಂಗೆ ಡ್ಯೂಟಿಗೆ ಹೋಗಿರ್ತಾರೆ ಅಂತ ಅಂದಾಗ ನಾವು ಬೆಳಗ್ಗೆದೇ ಸ್ವಲ್ಪ ತಿಂದ್ಕೊಂಡು ಇಟ್ಬಿಡೋಣ, ಮತ್ತು ಸಂಜೆ ಅಡುಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿರಬಾರ್ದು. ಅದೇ ನಾವು ಮಾಡೋಂಥ ತಪ್ಪು. ಯಾಕೆ ಅಂತಂತಂದರೆ ನಮ್ಮ ಆರೋಗ್ಯ ನಾವು ಅವ್ರಿಗನ್ನೆಲ್ಲ ನೋಡ್ಕೊಳೋದ್ರಲ್ಲಿ ನಮ್ಮ ಆರೋಗ್ಯ ನಾವು ನೋಡ್ಕೊಂಡಂಗೆ ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಹಾಗಾಗಿ ನಮ್ದು ಏನಿದೆ ನಮ್ಮ ಆಹಾರ ಪದ್ಧತಿ ಅದನ್ನು ನಾವು ಫಾಲೋ ಮಾಡಬೇಕು. ಏಕೆಂತಂದರೆ ನಮಗೆ ಆರೋಗ್ಯನೇ ಇಂಪಾರ್ಟೆಂಟು, ಇಲ್ಲಿ ಇನ್ಯಾವುದೂ ಇಂಪಾರ್ಟೆಂಟ್ ಅಲ್ಲ. ನಾವು ಚೆನ್ನಾಗಿದ್ರೇ ನಮ್ಮ ಫ್ಯಾಮಿಲಿನೂ ಸಹ ಚೆನ್ನಾಗಿರೋದು. ಯಾವ ರೀತಿ ಅಂತಂತಂದರೆ ಆಹಾರ ಪದ್ಧತಿಯಲ್ಲಿ ನಾವು ಮಧ್ಯಾಹ್ನ ನಮಗೆ ಬೇಕಾಗಿರೋದು ಅಡುಗೆ ಮಾಡ್ಕೊಂಡು ಊಟ ಮಾಡಬೇಕು. ನಾವು ಅದನ್ನು ಬಿಟ್ಟು ನಾವು ಕಾಯ್ಕೊಂಡು ಕೂತ್ಕೊಳ್ಳೋದು ಅದೆಲ್ಲ ಮಾಡ್ಕೊಂಡು ಹೋದರೆ ನಮ್ಮ ಆರೋಗ್ಯ ಕುಸಿತಾ ಇರುತ್ತೆ. ಆವಾಗ ನಮ್ಮನ್ನು ಯಾರೂ ನೋಡ್ಕೊಳೋರು ಯಾರೂ ಇರಲ್ಲ. ಹಾಗಾಗಿ ಚಿಕ್ಕ ಬದಲಾವಣೆಗಳು ಅಂತ ಇದೇ ಧನಾತ್ಮಕವಾಗಿ ಅಂತಂದರೆ ಪಾಸಿಟಿವ್ ಆಗಿರಬೇಕು. ಆ ಪಾಸಿಟಿವಿಂದ ನಮ್ಗೆ ಒಳ್ಳೇದಾಗಂಗಿರಬೇಕು. ಬೆಳಗ್ಗೆ ನಿಜ ಬೇಗ ಎದ್ದೇಳೋದ್ರಿಂದ ಕೆಲಸ ಮುಗಿಸೋದ್ರಿಂದ ಆಲ್ಮೋಸ್ಟ್ ಮೈಂಡ್ ಎಷ್ಟು ಫ್ರೆಶ್ ಆಗುತ್ತೆ ಅಂತಂತಂದರೆ ಹೇಳಕ್ಕೆ ತೀರ್ದು ಅಷ್ಟು. ಬೇಕಾದರೆ ದಿನ ಪೂರ್ತಿ ನಾವು ಅಷ್ಟೇ ಲವಲವಿಕೆಯಾಗಿರ್ತೀವಿ. ಲವಲವಿಕೆಯಾಗಿ ಇರೋದ್ರ ಜೊತೆಗೆ ನಾವು ಎಲ್ಲ ಕೆಲಸ ಮುಗಿಸ್ಕೊಂಡು ಸುಸ್ತಾದ್ರೂ ನಾವು ಬೇಗ ಮಾಡಿರೋದ್ರಿಂದ ಮಧ್ಯಾಹ್ನ ಟೈಮ್ ಬೇಕಾದರೆ ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡ್ಬೋದು, ಮಲ್ಕೊಬೋದು. ಒಟ್ಟಾರೆ ಕೆಲಸನ ಎಲ್ಲ ಮುಗಿದಿರುತ್ತೆ.
ಹಂಗಾಗಿ ಬೆಳಗ್ಗೆ ಬೇಗ ಎದ್ದೇಳೋದು ನಾವು ಅಭ್ಯಾಸ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಆಮೇಲೆ ಆರೋಗ್ಯದ ಕಡೆ ತುಂಬ ಅಂದರೆ ತುಂಬ ಗಮನ ಕೊಡಬೇಕು. ಯಾಕೆಂತಂತಂದರೆ ಇವಾಗ ನಡೀತಿರೋವಂಥ ಸಿಚುವೇಷನ್ನು, ಪರಿಸ್ಥಿತಿಗಳು, ಇವಾಗಿನ ಆಹಾರ ಕ್ರಮ ಇದೆಲ್ಲ ನೆನೆಸ್ಕೊಂಡ್ರೆ ಯಾವಾಗ ಇದು ಅಂತಲೇ ನಮಗೆ ಗೊತ್ತಾಗಲ್ಲ. ಹಂಗಾಗಿ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ. ನನಗೆ ನಾವು ಲೇಡೀಸು ಆದವರು ತುಂಬ ನಾವು ಗಮನ ಕೊಡಬೇಕು ನಮ್ಮ ಆರೋಗ್ಯದ ಬಗ್ಗೆ. ಇನ್ನು ಆಯಿತು, ಇವತ್ತೆಲ್ಲ ಮುಗಿಸ್ಕೊಂಡು ಕೆಲಸನ, ನನಗೆ ಟೀ ಬೇಕಿತ್ತು. ಇನ್ನು ನಾನು ಹೊರಡೋದಕ್ಕೆ ರೆಡಿ ಮಾಡಿಕೊಂಡು ಈ ಕಡೆ ಅವಳೂ ರೆಡಿ ಆದಳು. ಅವಳೆಲ್ಲ ರೆಡಿಯಾಗಿ ಊಟ ತಿಂಡಿ ಎಲ್ಲ ತಿಂದ್ಕೊಂಡು ಬಾಕ್ಸಿಗೆಲ್ಲ ಹಾಕಿ ರೆಡಿ ಮಾಡ್ಕೊಂಡ್ಮೇಲೆ ಅವಳದು ಪ್ರತಿದಿನ ಇದೊಂದು ಅಭ್ಯಾಸ. ಏನಂತಂದರೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅವಳು ಕಾಲಿಗೆ ಈ ಥರ ನಮಸ್ಕಾರ ಮಾಡ್ಕೊಂಡು ಹೋಗೋದು. ಅವಳಿಗೆ ಅದು ಹೇಳೋಕ್ಕೂ ಬರಲ್ಲ, ಕಾಲಿಗೆ ಬೀಳ್ತೀನಿ ಅಂತ ಹೇಳಲ್ಲ, ಕೈ ಮುಗಿತೀನಿ ಅಂತ ಹೇಳ್ತಾಳೆ. ಅದೇನೋ ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದಾಳೆ ಅದು. ಹಾಗಾಗಿ ಅವಳು ರೆಡಿ ಆದಳು. ಜೊತೆಗೆ ನಾನು ಇವತ್ತು ಹೋಗೋಣ, ಅಲ್ಲಿಂದ ಸ್ಕೂಲಿಂದ ಮತ್ತೆ ಮನೆಗೆ ಬಂದೆಲ್ಲ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವಳ ಜೊತೆನೇ ಸ್ಕೂಲ್ಗೆ ಅವಳನ್ನ ಬಿಟ್ಬಿಟ್ಟು ಹಂಗೆ ಹೋಗೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಮನೆಯಿಂದ ಹೊರಟ್ವಿ. ಸ್ಕೂಲಿಲ್ಲ ಹತ್ತಿರ ಆಗೋದ್ರಿಂದ ನಾವೇನು ನಡ್ಕೊಂಡೇ ಹೋಗ್ತೀವಿ, ಒಂದು ಸ್ವಲ್ಪ ದೂರ ಆಗುತ್ತೆ. ಇನ್ನು ಬಿಸಿಲಲ್ಲಿ ಬೆಳಗ್ಗೆ ಬಿಸಿಲು ನಮಗೂ ತೊಗೊಂಡಂಗೆ ಆಗುತ್ತೆ, ಅವಳಿಗೂ ಆ ಬಿಸಿಲು ಸಿಕ್ತಂಗೆ ಆಗುತ್ತಲ್ವ, ಅವಳನ್ನು ಹೋಗ್ತಾ ಇದ್ದೀನಿ ಸ್ಕೂಲಿಗೆ ಬಿಟ್ಬಿಟ್ಟು. ಸ್ಕೂಲಿನೇನು ಬಂತು, ಇನ್ನು ಫುಲ್ ಮಾತಾಡ್ಕೊಂಡು ಹೋಗ್ತಾಳೆ. ಅವತ್ತಿಂದು ಏನೇನೋ ಇರುತ್ತೆ ಎಲ್ಲ ವಿಷಯನೆಲ್ಲ ಮಾತಾಡ್ಕೊಂಡು ಹೋಗ್ತಾಳೆ. ಇನ್ನು ಅವಳನ್ನ ಸ್ಕೂಲಿಗೆ ಬಿಟ್ಟು ಹಾಗೆ ನಾನು ಆಟೋ ಹೊತ್ಕೊಂಡು ಇಲ್ಲಿ ನಮ್ಮ ರೈಲ್ವೆ ಹಾಸ್ಪಿಟಲ್ಗೆ ಬಂದೆ. ಇಲ್ಲಿ ಒಳಗಡೆ ಎಲ್ಲ ನಾನೇನು ವೀಡಿಯೋ ಮಾಡಿಲ್ಲ, ಸ್ವಲ್ಪ ಕೆಲಸ ಇತ್ತು, ಹಂಗಾಗಿ ಮುಗಿಸ್ಕೊಂಡು ನಾನು ಮತ್ತೆ ವಾಪಸ್ ಮನೆಗೆ ಹೊರಟಿದ್ದಾಯಿತು. ಇನ್ನು ಬಸ್ ಹಿಡ್ದು ಹೋಗ್ಬೋದು, ಬಸ್ ಹಿಡ್ದೆಲ್ಲ ಹೋದರೆ ಅವಳನ್ನ ಕರ್ಕೊಂಬರೋ ಅಷ್ಟೊತ್ತಿಗೆ ಮನೇಲಿ ಅಡುಗೆ ಎಲ್ಲ ಮಾಡೋಕ್ಕಾಗಲ್ಲ. ಹಾಗಾಗಿ ಆಟೋನೇ ಇದು ಮಾಡಿಕೊಂಡು ಹೊರಡೋಣ ಅಂತ ಹೇಳ್ಬಿಟ್ಟು ರೆಡಿ ಆದೆ. ಅದು ವೆದರ್ ಮಾತ್ರ ತುಂಬ ಚೆನ್ನಾಗಿದೆ ನಮ್ಮ ರೈಲ್ವೆ ಹಾಸ್ಪಿಟಲ್ ಇದರಲ್ಲಿ. ಯಾಕೆಂದರೆ ತುಂಬ ಸುತ್ತಲೂ ಸಹ ಗ್ರೀನರಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅಲ್ಲಿ ಹೋದರೆ ಸ್ವಲ್ಪ ಹೊತ್ತು ಇರಬೇಕು ಅನಿಸುತ್ತೆ, ಯಾಕೆಂದರೆ ಅಷ್ಟು ಗಿಡಗಳೆಲ್ಲ ಮಧ್ಯದಲ್ಲಿ ವಿಶಾಲವಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದೆಲ್ಲ ನಮ್ಮ ರಾಜರಂತ ಆ ಜಾಗನ ಕೊಟ್ಟಿದ್ದು ಮೈಸೂರು ಮಹಾರಾಜರು. ಅದನ್ನು ನೋಡಿದಾಗಲೆಲ್ಲ ಒಂಥರ ಅವ್ರ ಬಗ್ಗೆ ಏನೋ ಒಂದು ಪ್ರೌಡ್ ಫೀಲ್ ಆಗುತ್ತೆ. ಇನ್ನು ಬಂದು ಸ್ವಲ್ಪ ನಮಗೂ ಸುಸ್ತಾಯಿತು, ಹಂಗಾಗಿ ನೀರು ಕುಡಿದು ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಕೂತ್ಕೊಂಡು ಟಿ ವಿ ನೋಡೋಣ ಅಂತ ಹೇಳ್ಬಿಟ್ಟು ಟಿ ವಿ ನೋಡ್ಕೊತಿದ್ದೆ. ಇನ್ನು ಬಟ್ಟೆ ಎಲ್ಲ ಹಾಕಿ ಹೋಗಿದ್ದೆ, ಮಿಷಿನಲ್ಲಿ ಆಲ್ರೆಡಿ ಹಾಕಿ ಎತ್ತಿಟ್ಟೋಗಿದ್ದೆ. ಇರೋನ ನಿನ್ನೆ ತೊಳೆದಿರೋನ ಒಣಗಾಕಿದ್ದೆ ಆಯಿತು. ಹಾಗಾಗಿ ಅದನ್ನು ತೆಗೆದು ಇವನ್ನ ಹಾಕಬೇಕಿತ್ತು. ಹೀಗೆ ಟೈಮ್ ಯಾವಾಗ ಸಿಗುತ್ತೆ, ನೈಟು ನೋಡೋಕ್ಕಾಗಲ್ಲ ಟಿ ವಿ, ಹಾಗಾಗಿ ಬೆಳಗ್ಗೆ ಟೈಮ್ ಸ್ವಲ್ಪ ಬೇಕು ಅಂತಂದಾಗ ನನಗೂ ಬೇಜಾರಾದಾಗ ಈ ರೀತಿ ನೋಡ್ತಾ ಕೂತ್ಕೊಳ್ತೀನಿ. ಇನ್ನು ಬಟ್ಟೆ ಎಲ್ಲ ಒಣಗಾಕಿ ಮಧ್ಯಾಹ್ನ ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಪಾಲಕ್ ಸೊಪ್ಪು ಮತ್ತು ತೊಗರಿಬೇಳೆ ಮತ್ತು ಅವರೆಬೇಳೆ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ. ಇದು ಪಾಲಕ್ ಸೊಪ್ಪು ಜೊತೆ ಮೆಂತ್ಯ ಸೊಪ್ಪು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಮೆಂತ್ಯ ಸೊಪ್ಪು ಇರಲಿಲ್ಲ, ಹಂಗಾಗಿ ಬರೀ ಪಾಲಕ್ ಸೊಪ್ಪು ಮತ್ತು ತೊಗರಿಬೇಳೆ ಮತ್ತು ಅವರೆಬೇಳೆ ಹಾಕ್ತಾಯಿದ್ದೀನಿ. ಅವರೆಬೇಳೆ ಊರಿಂದು. ಇನ್ನು ಅದಕ್ಕೆ ಬೇಯಿಸ್ಕೊಳ್ಳೋಕ್ಕೆ ಟೊಮೊಟೊ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಇಲ್ಲಿ ನೀರು ಇಟ್ಕೊಂಡು ನೀರೆಲ್ಲ ಚೆನ್ನಾಗಿ ಕುದ್ದ ಮೇಲೆ ನಾನಿಲ್ಲಿ ಅವರೆಬೇಳೆ ಮತ್ತು ತೊಗರಿಬೇಳೆ ಹಾಕ್ತಿದ್ದೀನಿ. ಸ್ವಲ್ಪನೇ ಹಾಕ್ತೀನಿ, ಸ್ವಲ್ಪ ಇರೋದ್ರಿಂದ. ಇನ್ನು ಒಂದು ಟೊಮೊಟೊ, ಈರುಳ್ಳಿ ಒಂದು ಚಿಕ್ಕದು, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು 10 ಇಲ್ಕೋ ಬೆಳ್ಳುಳ್ಳಿ, ಇನ್ನು ಪಾಲಕ್ ಸೊಪ್ಪು ಕಟ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ನೀವು ಹಂಗೆ ಬೇಕಾದರೂ ಹಾಕ್ಬೋದು, ಏಕೆಂದರೆ ರುಬ್ಬೋದ್ರಿಂದ ಅದು ಹೆಂಗೆ ಹಾಕಿದ್ರೂ ನಡೆಯುತ್ತೆ. ಇನ್ನು ಅದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಇವಾಗಲೇ ನಾನು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ವಿಷಲ್ ಬರೋದಕ್ಕೆ ಲಿಡ್ನ ಕ್ಲೋಸ್ ಮಾಡಿ ಇಡ್ತಿದ್ದೀನಿ. 2 ವಿಷಲ್ ಬರೆಸ್ಕೊಂಡ್ರೆ ಸಾಕು. ತೊಗರಿಬೇಳೆ ಅಲ್ವಾ, ಹಂಗಾಗೆಲ್ಲ ಬೆಂದೋಗಿರುತ್ತೆ. ಅವರೆಬೇಳೆ ಅಂತೂ ಇನ್ನೂ ಬೆಂದೋಗಿರುತ್ತೆ. ಅದು ಮನೆ ಬೇಳೆ ಆಗಿರೋದ್ರಿಂದ ರುಚಿ ಇನ್ನೂ ಚೆನ್ನಾಗಿರುತ್ತೆ. ಇನ್ನು ಅದು ಕೂಗ್ತು, ಅದು ಚೆನ್ನಾಗಿ ಆರಬೇಕು. ಸಾಂಬಾರು ನಾವು ಕೂಗಿಸಿದ್ದು ಸಾಂಬಾರು ಚೆನ್ನಾಗಿ ಆಗಬೇಕು ಅಂತಂದರೆ ಅದು ತುಂಬ ಚೆನ್ನಾಗಿ ಆರಬೇಕು. ಅಂದರೆ ಅದು ಕೂಗ್ಸಿರೋ ಅಂತ ತಣ್ಣಗೆ ಆಗಬೇಕು, ಆವಾಗ ರುಚಿ ಇನ್ನೂ ಜಾಸ್ತಿ ಇರುತ್ತೆ. ಹಂಗೆ ಅರ್ಜೆಂಟಲ್ಲಿ ನಾನು ತೆಗಿಯಲ್ಲ, ಹಂಗೆ ಬೇರೆ ಕೆಲಸ ಏನಿರುತ್ತೆ ಅದನ್ನೆಲ್ಲ ಮಾಡ್ಕೊಳ್ತೀನಿ. ಇನ್ನು ಕೈಯಲ್ಲಿ ತೊಳೆದಿರೋಂಥ ಬಟ್ಟೆ ಎಲ್ಲ ಇತ್ತು, ಅದನ್ನೆಲ್ಲ ಮಡಚಿಟ್ಟು ಆಮೇಲೆ ಸಾಂಬಾರಿಗೆ ನೋಡ್ಕೊಳ್ಳೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ. ಹಿಂಗೆ ಮಗಳಿಲ್ದಾಗಲೇ ಇವೆಲ್ಲ ಕೆಲಸ ಮಾಡಿಕೊಂಡ್ರೆ ಹಿಂಗೆ ಅವಳು ಬಂದಾಗ ಹಿಂಗೆ ಮನೆಯವ್ರು ಹಿಂಗೆ ಡ್ಯೂಟಿಗೆ ಹೋಗ್ತಿರ್ತಾರಲ್ಲ, ಹಂಗಾಗಿ ಅವಳಿಗೆ ಟೈಮು ನಾನು ಹಿಂಗೆ ಇನ್ನು ಈ ಅಡುಗೆ ಮನೆಯೆಲ್ಲ ಸೇರ್ಕೊಂಬಿಟ್ರೆ ಅವಳಿಗೆ ಸರಿಯಾಗಲ್ಲ ಕೊಡೋದಕ್ಕೆ. ಹಂಗಾಗಿ ಮಧ್ಯಾಹ್ನ ಆಲ್ಮೋಸ್ಟ್ ನನ್ನ ಲೈಫ್ ಸ್ಟೈಲ್ ನಾವು ತುಂಬ ನಂದು ಬೇರೆ ಥರ ಇತ್ತು, ನಾನು ಚೇಂಜ್ ಮಾಡ್ಕೊಂಡಿದ್ದು. ನಂದು ಸ್ವಲ್ಪ ಆರೋಗ್ಯ ಏರುಪೇರು ಆದಾಗ, ಯಾರೇ ಆಗಲಿ ಸಂಕಟ ಬಂದಾಗಲೇ ವೆಂಕಟರಮಣ ಅಂತ ಅಂದಂಗೆ ಸ್ವಲ್ಪ ಆ ಆರೋಗ್ಯ ಸಮಸ್ಯೆ
ಕಂಡಾಗಲೇ ಅಲ್ವಾ ನಾವು ಎಲ್ಲರೂ ಚೇಂಜ್ ಆಗೋದು. ಸ್ವಲ್ಪ ವೇರಿಯೇಷನ್ ಆಯಿತು. ಆಮೇಲೆ ನಾವು ಸಜೆಷನ್ ಎಲ್ಲ ಕೇಳಿದ್ವಿ ಡಾಕ್ಟ್ರದ್ದು. ಅವ್ರು ಹೇಳಿದ್ರು, ನಿಮ್ದು ಏನಿದೆ ನಿಮ್ಮ ಹಿರಿಯರ ಆಹಾರ ಪದ್ಧತಿ, ನಿಮ್ಮ ಬಾಡಿ ಎಷ್ಟು ದಿನಕ್ಕೆ ಹೊಂದ್ಕೊಂಡಿರುತ್ತೆ ಅದೇ ಪದ್ಧತಿನ ನೀವು ಏನು ಊಟ ಮಾಡ್ತೀರ ಅದನ್ನೇ ಫಾಲೋ ಮಾಡಿ. ಟೈಮಿಂಗ್ಸ್ ಮಾಡ್ಕೊಳ್ಳಿ. ಟೈಮಿಂಗ್ಸ್ ಜೊತೆಗೆ ಎಷ್ಟು ಊಟ ಮಾಡಬೇಕು ಅನ್ನೋದು ಸಹ ಗೊತ್ತಿರಬೇಕು ನಮಗೆ. ಊಟನೂ ಸಹ ಯಾವ ಥರ ಬೇಕು ಆ ಥರ ತಿನ್ನಂಗಿಲ್ಲ. ಟೈಮಿಂಗ್ಸ್ ಮಿಸ್ ಮಾಡಬೇಡಿ ಮೇಡಮ್ ಅಂತ ಹೇಳಿದ್ರು. ಹಾಗಾಗಿ ನಾನು ಅದನ್ನು ಸುಮಾರು ಅಂತಂದ್ರೂ ಒಂದು 6 ವರ್ಷದಿಂದ ನಾವು ಇದನ್ನು ಊಟದ ಪದ್ಧತಿನ ಫಾಲೋ ಮಾಡ್ತಾಯಿದ್ದೀನಿ. ಏನೂ ಇಲ್ಲ, ನಮ್ಮ ಮನೆಗಳಲ್ಲಿ ಏನು ನಾವು ಚಿಕ್ಕವರಿದ್ದಾಗ ತಿಂತಿದ್ವಿ ಅದೇ ಪದ್ಧತಿ ನಾವು ಎಲ್ಲಿದ್ರೂ ಅಷ್ಟೇ. ತಿಂಡಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು, ಬಟ್ ಊಟ ಮಧ್ಯಾಹ್ನ ನಮಗೆ ಇಲ್ಲ ಸಂಜೆ ಮುದ್ದೆ ಬೇಕೇ ಬೇಕು. ಅದೇ ಪದ್ಧತಿ. ಇಲ್ಲ ಒಂದು ಪಲ್ಯ ಇದನ್ನು ಆ್ಯಡ್ ಮಾಡಿರ್ತೀವಿ ಅಷ್ಟೇ. ಸಾಂಬಾರುಗಳೂ ವೆರೈಟಿ ಸಾಂಬಾರುಗಳಂತಂದ್ರೂ ಹೆಚ್ಚಿಗೆ ನಮ್ಮ ಹಳ್ಳಿ ಸಾಂಬಾರುಗಳನ್ನೇ ನಾವು ಯೂಸ್ ಮಾಡೋದು. ನನಗೆ ತುಂಬ ಚೆನ್ನಾಗಿ ವರ್ಕ್ ಆಯಿತು ಅದು. ಆರೋಗ್ಯನೂ ಚೆನ್ನಾಗಿ ಸುಧಾರಿಸ್ತು. ಹಂಗಾಗಿ ಮತ್ತು ನಮಗೆ ಅದು ನಮ್ಮ ಹಿರಿಯರ ಪದ್ಧತಿ ಅವ್ರಿಗೆ ಗೊತ್ತಿಲ್ಲ ಅದರಲ್ಲಿ ಏನಿರುತ್ತೋ, ಪ್ರೋಟೀನ್ ಇರುತ್ತೋ, ಫೈಬರ್ ಇರುತ್ತೋ, ಅದರಲ್ಲಿ ಏನಿರುತ್ತೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಅಂತಂದ್ರೂ ಅವ್ರ ಪದ್ಧತಿಲಿ ಎಲ್ಲದೂ ಸಹ ಸೇರ್ಕೊಳ್ಳೋದು. ಇವಾಗ ಔಷಧಿ ಅದು ಅಂತ ಹೇಳ್ಬೋದು, ಬಟ್ ನಾವು ಅದಕ್ಕಿಂತ ಆಲ್ಮೋಸ್ಟ್ ನಾವು ಕಾಳುಗಳ್ನೂ ಅಷ್ಟೇ ನಾನು ಊರಿಂದನೇ ನಮ್ಮ ಮನೆಗಳಲ್ಲಿ ಬೆಳೀತಾರಲ್ಲ ಊರುಗಳಲ್ಲಿ ಅವ್ರ ಹತ್ರನೇ ದುಡ್ಡು ಕೊಟ್ಟು ತೊಗೊಳ್ಳೋದು. ಇನ್ನು ಖಾರ ರುಬ್ಕೊಳ್ಳೋದಕ್ಕೆ ನಾನಿಲ್ಲಿ ಏನೂ ಹಾಕ್ತಿಲ್ಲ. ಖಾರದ ಪುಡಿ ಮತ್ತು ಸಾಂಬಾರದ ಪುಡಿ, ಜೀರಿಗೆ ಮತ್ತು ಒಂದು ಸ್ವಲ್ಪ ಕಾಯಿ ಹಾಕ್ತಾಯಿದ್ದೀನಿ ಅಷ್ಟೇ. ಅದನ್ನು ಮತ್ತೆ ಇನ್ನು ಬೇಯಿಸಿಟ್ಕೊಂಡಿರೋಂಥ ಟೊಮೊಟೊನ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ರುಬ್ಕೊಬೇಕು. ಅದು ರುಬ್ಬಿದಾದಮೇಲೆ ನಾನಿಲ್ಲಿ ಬೇಳೆ ಬೇಯಿಸಿಟ್ಕೊಂಡಿದ್ದರೆ ಬೇಳೆ ಸೊಪ್ಪು ಅದನ್ನು ಹಾಕಿ ಜಸ್ಟ್ ಒಂದು ಸಲ ಅದನ್ನು ಒಂದೇ ಒಂದು ಇದರಲ್ಲಿ ಅದನ್ನು ಬ್ಲೆಂಡ್ ಮಾಡಿಕೊಂಡ್ರೆ ಸಾಕು. ತುಂಬ ನುಣ್ಣಗಾಗಬಾರ್ದು. ಇನ್ನು ಒಗ್ಗರಣೆಗೆ ನಾನಿಲ್ಲಿ ಸ್ವಲ್ಪ ಸಾಸಿವೆ ಮತ್ತು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ನಂತರ ಇದಕ್ಕೆ ಈರುಳ್ಳಿ, ಕರಿಬೇವು, ಒಣಮೆಣ್ಸಿನ್ಕಾಯಿನ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಇದೇ ಒಗ್ಗರಣೆ ತೆಗೆದ್ಬಿಟ್ಟು ನಾನು ಮಜ್ಜಿಗೆನ ಸಹ ಮಾಡ್ಕೊಳ್ತೀನಿ. ಮಜ್ಜಿಗೆ ತುಂಬ ಒಳ್ಳೆಯದಲ್ವ ಆರೋಗ್ಯಕ್ಕೆ ನಮಗೆ. ಇನ್ನು ರುಬ್ಬಿಟ್ಕೊಂಡಿರೋಂಥ ಖಾರನ ಹಾಕ್ತಾಯಿದ್ದೀನಿ. ಇದೇ ಟೈಮಲ್ಲಿ ನಾನು ಅದು ರಸ ತಗೊಂಡಿದ್ವಲ್ಲ, ಬೇಳೆ ಬೇಯಿಸಿದ ರಸ ಅದನ್ನು ಸಹ ಹಾಕ್ತಾಯಿದ್ದೀನಿ. ನಾನು ಡೈಲಿ ಸಾಂಬಾರು ಮಾಡೋದ್ರಿಂದ ಎಷ್ಟು ಬೇಕು ಅಷ್ಟು ಮಾಡ್ಕೊಳ್ತೀವಿ, ಮತ್ತೇನು ಜಾಸ್ತಿ ಮಾಡ್ಕೊಳ್ಳಲ್ಲ. ಕೆಲಸ ಇದ್ದಾಗ ಎಲ್ಲೋ ಅಪರೂಪಕ್ಕೆ ನಾನು 2 ದಿನಕ್ಕೊಂದ್ಸಲ ಬಿಡ್ತೀನಿ. ಈ ರೀತಿ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಯಿತು. ಇದೇ ಟೈಮಲ್ಲಿ ಈ ಕಡೆ ಅನ್ನಕ್ಕೂ ಸಹ ಇಟ್ಕೊಂಡಿದ್ದೆ. ಅನ್ನನೂ ರೆಡಿ ಆಯಿತು, ಮಜ್ಜಿಗೆನೂ ಮಾಡಿಕೊಂಡೆ. ಮುದ್ದೆಗೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಸಾಂಬಾರು ಮಾಡಿರೋಂಥ ಪಾತ್ರೆಗಳೆಲ್ಲ ಇತ್ತು, ಅದನ್ನು ಸಹ ವಾಶ್ ಮಾಡಿಕೊಂಡು ಅವಳು ಬರೋ ಅಷ್ಟೊತ್ತಿಗೆ ಎಲ್ಲ ರೆಡಿ ಆಗಬೇಕಲ್ಲ. ಇನ್ನು ರೆಡಿ ಮಾಡಿಕೊಂಡು ಇನ್ನು ಟೈಮಿಂಗ್ಸ್ ನೋಡಿಕೊಂಡು ಮುದ್ದೆಗೆ ಇಡ್ತಾಯಿದ್ದೀನಿ. ಅವಳನ್ನು ಕರ್ಕೊಂಬರಕ್ಕೆ ಹೋಗಬೇಕು. ಬೆಳಗ್ಗೆನೇ ಆಲ್ಮೋಸ್ಟ್ ತಿಂಡಿ ಸಹ ನಾನು ಅವಳ ಜೊತೆನೇ ಮಾಡ್ಕೊಳ್ತೀನಿ. ಯಾಕೆ ಅಂತಂತಂದರೆ ಅದು ತುಂಬ ಒಳ್ಳೆಯದು. ಅದು 9 ಗಂಟೆ ಒಳಗಡೆ ತಿಂಡಿ ಮುಗಿಸ್ಬೇಕು ಅಂತ ಹೇಳ್ತಾರೆ. ಹಂಗಾಗಿ ನಾನು 9 ಗಂಟೆ ಒಳಗೆ ಆಗಲಿಲ್ಲ ಅಂದರೂ 10 ಗಂಟೆ ಒಳಗೆ ಆಗುತ್ತೆ. ಬಟ್ ಮಗಳು ಸ್ಕೂಲ್ಗೆ ಹೋಗ್ಬೇಕಾರಂತೂ ಆಲ್ಮೋಸ್ಟ್ 8:45 9 ಗಂಟೆ ಒಳಗೆ ಅವಳ ಜೊತೆನೇ ತಿಂಡಿ ಮುಗಿಸ್ಕೊಂಡ್ಬಿಡ್ತೀನಿ. ಇದರಿಂದ ಮಧ್ಯಾಹ್ನ ನನಗೆ ಹಸಿವು ಆಟೋಮೆಟಿಕಲಿ ಆಗೇ ಆಗುತ್ತೆ. ಮಧ್ಯಾಹ್ನ ನಮ್ಮದು ಯಥಾಸ್ಥಿತಿ ನಮ್ಮ ಮನೆಯವ್ರು ಇರಲಿ ಬಿಡಲಿ, ನಮ್ಮ ಮನೆಯವರು ಡ್ಯೂಟಿಗೆ ಹೋಗಿರಲಿ, ಇನ್ನು ನನ್ನ ಮಗಳಿರ್ತಾಳೆ. ಹಂಗಾಗಿ ನನ್ನ ಮಧ್ಯಾಹ್ನ ನಮ್ದು ಇದೇ ಊಟ ಇರುತ್ತೆ. ಇದು ಇಲ್ಲ ಚಪಾತಿ ಊಟ, ರೊಟ್ಟಿ, ಮುದ್ದೆ, ಚಪಾತಿ ಈ 3ರಲ್ಲಿ ಯಾವುದಾದ್ರೂ ಒಂದಿರುತ್ತೆ. ಯಾವ್ದು ಬೇಕನ್ಸುತ್ತೆ ಅದು. ನಾವು ಆ ಕಡೆ ದಾವಣಗೆರೆ ಸೈಡ್ ಇದ್ದಿದ್ದರಿಂದ ನಮ್ಗೆ ಆ ಊಟನೂ ಅಡ್ಜಸ್ಟ್ ಆಗಿದೆ ಇವಾಗ. ಒಂದೊಂದು ಸಲ ಚಪಾತಿ ಮಾಡ್ತೀವಿ, ಒಂದೊಂದು ಸಲ ಮುದ್ದೆ ಮಾಡ್ತೀವಿ. ಒನ್ ಟೈಮ್ ಚಪಾತಿ ಮಾಡಿದರೆ ಒನ್ ಟೈಮ್ಗೆ ಮುದ್ದೆ ಮಾಡ್ಕೊಳ್ತೀವಿ. ಹಂಗಾಗಿ ಬೆಳಗ್ಗೆ ಬೇಗ ಹೋಗೋದ್ರಿಂದ ತಿಂಡಿ ಸರಿಯಾಗಿ ಆಗಲಿಲ್ಲ. ನನಗೂ ಹಸಿವಾಯಿತು. ಹಾಗಾಗಿ ಮುದ್ದೆ ಮಾಡಿಕೊಂಡು ನಾನು ಊಟ ಮಾಡಿದೆ. ಅವಳು ಆ ಬಾಕ್ಸಲ್ಲಿ ಮಧ್ಯಾಹ್ನ ಮಾಡ್ಕೊಂಡಿರ್ತಾಳೆ. ಇನ್ನು ಸಂಜೆ ನಮ್ಮ ಮನೆಯವ್ರು ಬರೋರಿದ್ದರು. ಸಂಜೆಗೆ ಮುದ್ದೆ ಮಾಡಿದ್ರಾಗುತ್ತೆ. ಆವಾಗ ಅವಳು ಬಿಸಿ ಬಿಸಿ ಮುದ್ದೆ ಮಾಡಿಕೊಟ್ಟಾಗ ಅವಳು ಊಟ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಬಾಕ್ಸ್ ತಿನ್ಕೊಂಡಿರೋದ್ರಿಂದ ಮಧ್ಯಾಹ್ನ ಮತ್ತೆ ಮುದ್ದೆ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಅವಳಿಗೆ ನಾನು ಊಟ ಮುಗಿಸ್ಕೊಳ್ತಾ ಇದ್ದೀನಿ. ನಾನು ಮೊದಲು ಎಲ್ರಿಗೂ ನಾನು ಸಹ ಕಾಯ್ತಾ ಇದ್ದೆ. ಯಾವಾಗ ನಾನು ಈ ರೀತಿ ಯಾರಿಗೂ ಇವಾಗ ನಾನೇನು ಕಾಯಲ್ಲ. ಏಕೆ ಅಂತಂತಂದರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ. ಯಾರು ಏನು ಅಂದ್ಕೊಂಡ್ರೂ ಪರವಾಗಿಲ್ಲ. ಮೊದಲು ನಮಗನ್ನು ನಾವು ನೋಡ್ಕೊಳ್ಳೋಕ್ಕೆ ನಾವು ಸ್ಟಾರ್ಟ್ ಮಾಡಬೇಕು. ಇನ್ನು ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಆಯಿತು ಕೆಲಸ ಎಲ್ಲ. ಇನ್ನು ಅವಳನ್ನು ಕರ್ಕೊಂಬಂದೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.